Hello fam, welcome back to Arshi Anagoda YouTube channel. So ಇದೇನಂದರೆ ಇದು ಗಣಪತಿ ಹಬ್ಬದ ವ್ಲಾಗೆ, ಬಟ್ ಆ ವ್ಲಾಗೆ ಸಪ್ರೇಟ್, ಈ ವ್ಲಾಗೆ ಸಪ್ರೇಟ್ ಆಯಿತಾ. ನಾನು ಲಾಸ್ಟ್ ಇಯರು ಒಂದು ಸ್ವಲ್ಪ ನಿನ್ನ ತೋರಿಸ್ಕೊತೀಯಾ? ಹೆಂಗೆ ಅವನ್ನ ತೋರಿಸು. ಹಾಂ, ತೋರಿಸ್ತಾ? ಆ ಪುಣ್ಯಾತ್ಮ ಆರೋಗ್ಯವಾಗಿ ಖುಷಿಯಾಗಿ ನಮ್ಮ ಅಕ್ಕನೂ ಆರೋಗ್ಯವಾಗಿ ನಗ್ನ ಆಗ್ತೀವಿ, ಎಲ್ಲ ಸುಸೂತ್ರವಾಗಿ ಹೆರಿಗೆ ಎಲ್ಲ ಆಗಲಿ ಅಂತೇಳಿ ನಾವು ಹಸ್ಕೊಂಡಿದ್ದೆ ಆಯಿತಾ. ಆಮೇಲೆ ಒಂದು ಖುಷಿ ಇತ್ತು, ಈಗ ನಮ್ಮ ಮಮ್ಮಿಗೆ ನಾವಿಬ್ಬರೂ ಹೆಣ್ಮಕ್ಳಾಗಿರೋದ್ರಿಂದ ಆಮೇಲೆ ನಮ್ಮ ಪುಟ್ಟ ಗಣಪತಿ ಬರಲಿ ಅಂತ ಗಣಪತಿ ಹಬ್ಬದಲ್ಲ ನಾವು ಅಷ್ಟೇ ಗಣಪತಿ ನೋಡಿ ಆಟ ಆಡ್ತಿದ್ವಿ. ಮಾತಾಡೋಣ ಸಂಜೆನಪ್ಪ, ಪುಟ್ಟ ಗಣಪತಿ ಆರೋಗ್ಯವಾಗಿ ಉಡ್ಲಿ ಅಂತೇಳಿ, ಮತ್ತು ನಮ್ಮ ಅಕ್ಕನ ಹೊಟ್ಟೆಯಲ್ಲಿ ಗಣಪತಿನೇ ಉಡ್ಲಿ ಅಂತೇಳಿ ನಾವು ಹಸ್ಕೊಂಡಿದ್ದೆ. ಏನಂತಂದರೆ ಆಮೇಲೆ ಇನ್ನೊಂದು ರೀಸನ್ ಏನಂತಂದರೆ, ನಾನು ಈ ಅರ್ಕೆ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆ ಅಕ್ಕಪಕ್ಕ ಬಿಟ್ಟರೆ, ದೇವಸ್ಥಾನ ಬಿಟ್ಟರೆ ಯಾವ ಗಣಪತಿನೂ ನೋಡೋಕ್ಕೂ ಕಳಿಸಲಾಗೈತೆ. ಇತ್ತಾಗ ಅದು ಆಗಬೇಕು ಇದು ಆಗಬೇಕು ಅಂತೇಳಿ ನಾನು ಈ ವರ್ಷ 21 ಗಣಪತಿ ನೋಡ್ತೀನಿ, ಗಣಪಾಪು ಆಗಿ ಮತ್ತು ಇಬ್ಬರೂ ಆರೋಗ್ಯವಾಗಿಟ್ರೆ ಅಂತೇಳಿ ನಾನು ಹಸ್ಕೊಂಡಿದ್ದೆ. ಸೊ ಈ ವರ್ಷ 2 ಆಗೈತೆ, ಅದಕ್ಕೆ ನಾನು ಈ ವರ್ಷ 21 ಗಣಪತಿ ನೋಡ್ತೀನಿ ಗಾಯ್ಸ್. ಇವತ್ತಿಗೆ ನನ್ನ ಮೊದಲನೇ ಗಣಪತಿ, 21 ಗಣಪತಿಲಿ ಅದು ನನಗೆ ಹೋಗೇ ಇಲ್ಲ. ಇನ್ನು 20 ಗಣಪತಿ ಗೌರಿಗೆ ಜಡೆ ಚೆನ್ನಾಗಿ ಹಾಕಿತ್ತು. ಭಕ್ತಿಗೋಸ್ಕರ ಮಾಡೋಣ, ವೀಡಿಯೋಗೋಸ್ಕರ ಮಾಡ್ತಾಳೆ. ಈಗ ಟೈಮ್ ಬಂದು 7 o'clock ಆಗಿದೆ. ನಾನು ಮತ್ತು ನಮ್ಮ ಮಮ್ಮಿ ಇಬ್ಬರನ್ನ ಗಣಪತಿ ಸರ್ಚಿಂಗ್ ಮೇಲೆ ಇದ್ದೀವಿ ಗಾಯ್ಸ್. ಬೆಳಿಗ್ಗೆ ಹೋಗೋಕ್ಕಾಗಲಿಲ್ಲ, 1-2 ಗಣಪತಿ ಮುಗಿಸ್ಕೊಂಡು ಒಂದು ಸ್ವಲ್ಪ ಟಯರ್ಡ್ ಆಯಿತು, ಮಲ್ಕೊಂಡಿದ್ವಿ. ಇವಾಗ ಮತ್ತೆ ಇಲ್ಲೊಂದು ಗಣಪತಿ ಇದೆ, ಅಲ್ಲಿಗೆ ಬಂದಿದ್ದೀವಿ. ನಾನು ಅರ್ಕೆ ಮಾಡ್ಕೋಬೇಕಿದ್ರೆ ನಾನು ಆರಾಮಾಗೆ ಮಾಡ್ಕೊಂಡಿದ್ದೆ, ಅಂದರೆ ಆರಾಮಾಗಿ ನೋಡ್ಕೊಬಿಡ್ಬೋದು. ಎಲ್ಲ ಇಲ್ಲೇನೇ ಗಣಪತಿ ಕೂರಿಸಿದ್ದಾರೆ, ಅಂದರೆ ಪ್ರತಿ ಕಡೆ ಗಣಪತಿ ಕೂರಿಸಿರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಆರಾಮಾಗಿ ಕಮ್ಮಿ ಏರಿಯಾದಲ್ಲಿ ಗಣಪತಿ 21 ಗಣಪತಿನ ನಾವು ಹುಡ್ಕೋಷ್ಟರಲ್ಲಿ ನಿಜವಾಗ್ಲೂ ಸಾಕಾಯ್ತು. ಒಂದೊಂದ್ಸರಿ ಗಣಪತಿ ಅಕ್ಕಪಕ್ಕ ಮನೇಲಿ ಇಟ್ಟಿರ್ತಾರಲ್ಲ ಗಣಪತಿ, ಅದನ್ನು ಲೆಕ್ಕ ಕೌಂಟ್ ಮಾಡ್ಕೋಬೋದು ಅಂತ ಒಂದೊಂದ್ಸರಿ ಅನ್ನಿಸ್ತು. ಬಟ್ ಅದೇ ಸೆಕೆಂಡ್ಗೆ ನಮ್ಮ ಮಮ್ಮಿ ಮನ್ಸಿಗೂ ಇಷ್ಟ ಆಗ್ತಿರ್ಲಿಲ್ಲ, ನನ್ನ ಮನ್ಸಿಗೂ ಇಷ್ಟ ಆಗ್ತಿರ್ಲಿಲ್ಲ. ಅಯ್ಯೋ ಮಾಡಿದ್ದೀವಂತೆ, ಅರ್ಕೆ ಉತ್ಕೊಬಿಟ್ಟಿದ್ದೀನಂತೆ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ. ಇನ್ನು ಕೆಲವು ಕಡೆ ಅಂತ ಗಣಪತಿ ಕೂರಿಸ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟಿದ್ರು. ಅಂತಂದರೆ ಅವ್ರಿಗೆಷ್ಟೇ ಕೂರಿಸೋದೇನಿದೆ ಅಷ್ಟು ಮಾತ್ರ ಕೂರಿಸ್ಬೇಕು, ಇನ್ನು ಅವ್ರು ನೋಡ್ಕೊಳ್ಳೋಕ್ಕಾದ್ರೂ ನೋಡ್ಕೊಳ್ಳಿ, ಬಿಡೋಕ್ಕಾದ್ರೂ ಬಿಡಲಿ ಅನ್ನೋ ಥರ ನೆಗ್ಲಿಜೆನ್ಸಿಲಿ ಕೂಡ ಕೆಲವು ಜನ ಗಣಪತಿ ಇಟ್ಟಿದ್ರು. ಸೊ ನೀವು ಈಗ ಈ ವಿಡಿಯೋಲ್ಲಿ ನೋಡ್ಬಿಡ್ತು, ಲೈಟ್ ಹಾಕಿಲ್ಲ, ಏನೂ ಹಾಕಿಲ್ಲ, ದೀಪ ಕೂಡ ಹಚ್ಚಿಲ್ಲ, ನಾವೇ ಹಚ್ಬಿಟ್ಟು ಮಂಗಳಾರತಿ ಎಲ್ಲ ಮಾಡ್ಕೊಂಡು ಬಂದ್ವಿ. ಬಟ್ ನಿಜವಾಗ್ಲೂ 21 ಗಣಪತಿ ಉತ್ಸವದಲ್ಲಿ ನಾನು ಅವಾಗಲೇ ಐ ಥಿಂಕ್ 7 o'clock ನಾವು ಹೊರಟಿದ್ದು ಅನಿಸುತ್ತೆ. ಮನೆಗೆ ಬರೋಷ್ಟೊತ್ತಿಗೆ ಈಗ ಎಕ್ಸಾಕ್ಟ್ 10 ಆಗಿತ್ತು ಟೈಮು. ಇನ್ನು ಬೇರೆ ಕಡೆ ಎಲ್ಲ ಮಾಮೂಲಿ ಪೂಜಾರಿ ಎಲ್ಲ ಕರೆಸಿ, ಇನ್ನು ಕೆಲವು ಜನ ಅಲ್ಲೇ ಅವತ್ತೇ ಬಿಡೋ ರೀಸನಿಂದ ಅವ್ರು ಅವತ್ತೇ ಅನ್ನದಾನ, ಮಾಮೂಲಿ ಮೇಯ್ನ್ ಪೂಜೆ ಪ್ರತಿಯೊಂದು ಎಲ್ಲ ಇಟ್ಕೊಂಡಿದ್ರು. ಕೆಲವು ಟೈಮಲ್ಲಿ ಕೆಲವು ಸಾರಿ ನನಗೆ ಬೇರೆಯವ್ರಿಗೆ ಏನು ಅನಿಸುತ್ತೆ ಗೊತ್ತಿಲ್ಲ, ನನಗಂತೂ ನಂಗೆ ದೇವ್ರಿದ್ದಾನೆ ಅನ್ನೋ ನಂಬಿಕೆನೇ ಬರಲ್ಲ ಆಯಿತಾ. ಯಾಕೆ ಅಂತ ಗೊತ್ತಿಲ್ಲ, ಅವನಿದ್ದಾನೆ, ಎಲ್ಲರೂ ನಂಬಿಕೆ ಇಟ್ಟಿದ್ರೆ ಪೂಜೆ ಮಾಡ್ತಾರೆ ಅದು ಅಂತ ಅನಿಸುತ್ತೆ ಅಷ್ಟೇ. ಬಟ್ ಅದೇ ಟೈಮಲ್ಲಿ ನೋಡಿ ಈ ವಿಡಿಯೋದಲ್ಲಿ ನಾನು ರೋಡಲ್ಲಿ ಹೋಗ್ತಾ ಇರೋ ಗಣಪತಿನೂ ಕೂಡ ಬೇಕು ಅಂತ ಅಂದ್ಕೊಂಡು ಕೈ ಮುಕ್ಕೋತಿದ್ದೀನಿ ನಾನಲ್ಲಿ. ಯಾಕಂದರೆ ಮೇಯ್ನ್ಲಿ ನಾನು ಅರ್ಕೆ ತೀರಿಸ್ಬೇಕಿತ್ತು. ಅದರ ಜೊತೆಗೆ ಭಕ್ತಿ ಇಲ್ಲ ಅಂತಂದರೂ ಒಂದು ಒಳ್ಳೆ ಭಕ್ತಿ. ಆಮೇಲೆ ಈ ಪೂಜೆ ಗೀಜೆಗೆ ಬೇರೆ ಯಾರಾದರೂ ಪೂಜೆಗೆ ಕರೆದಾಗ ನಾನು ಆ ಪೂಜೆಗೆ ಹೋಗೋದೇ ಹೆಚ್ಚು. ನಮ್ಮ ಮಮ್ಮಿ ಕೈಯಲ್ಲಿ 3 ಸಲ ಹೇಳ್ಸ್ಕೊಂಡು ಬೈಸ್ಕೊಂಡು ಪೂಜೆಗೆ ಹೋಗ್ತೀವಿ. ಬಟ್ ಇಲ್ಲಿ ಹೆಂಗೆ ಅಂತಂದರೆ ನೀವು ಕೊನೆವರೆಗೂ ನೋಡ್ಬೋದು, ನಮ್ಮ ಕೊನೆಯಲ್ಲಿ ಎಲ್ಲನೂ ದೇವರು ಇಟ್ಟಿರೋದು ಗೊತ್ತಾಗದೆ ಎಷ್ಟೋ ಜನ 1-2 ಮನೆಯಲ್ಲಿ ಕೂರಿಸಿರೋ ದೇವ್ರನ್ನೇ ಅದು ಹೊರಗಡೆ ಲೈಟ್ ಹಾಕಿರ್ತಾರಲ್ಲ ಅದನ್ನು ನೋಡಿ ಗಣಪತಿ ಕೂರಿಸಿದ್ದೀರಾ ಅಂತ ಕೇಳಿಕೊಂಡು ಅಂದರೆ ಕೈ ಮುಕ್ಕೊಂಡು ಬಂದಿದ್ದೀನಿ. ಅದು ನನಗೆ ನಿಜವಾಗ್ಲೂ ನನ್ನ ನಂಬಿಕೆ ಇಲ್ಲ ಅಂತ ನಾನು ಎಲ್ಲರ ಹತ್ರ ಹೇಳ್ಕೊಳ್ತೀನಿ. ನಾನು ಇವಾಗಲೂ ಹೇಳೋದಷ್ಟೇ. ಬಟ್ ನಾನು ಅಷ್ಟೊಂದು ಬೇರೆಯವ್ರು ನಂಬೋಷ್ಟು ಬ್ಲೈಂಡಾಗಿ ನಾನು ನಂಬಲ್ಲ, ಬಟ್ ತುಂಬ ಟ್ರಸ್ಟ್ ಮಾಡ್ತಿದ್ದೀನಿ ದೇವ್ರನ್ನ ಅಂತ ನಂಗೆ ಈ ಸರಿನೇ ಗೊತ್ತಾಗಿದ್ದು. ನನಗೆ ನಿಜ ಗೊತ್ತಿಲ್ಲ ಯಾಕೆ ಅಂತ. ಬಟ್ ನಂಗೆ ಖುಷಿ ಆಯಿತು, ನಾನು ಲಾಸ್ಟ್ ಇಯರ್ ಹರ್ಸ್ಕೊಂಡಿದ್ದ ಅರ್ಕೆ
ಪ್ರತಿಫಲ ನೀವೆಲ್ಲರೂ ನೋಡ್ತಿದ್ದೀರಾ. ಅವ್ನು ಎಷ್ಟು ತುಂಟಾಟ ಆಡಿಕೊಂಡು ಹಿಂಗೆಲ್ಲ ಇರ್ತಾನೆ ಅಂತೇಳಿ. ಸೊ ಖುಷಿ ಆಯಿತು ನನಗೆ, ನನ್ನ ದೇವರು ಗಣಪತಿ ನನ್ನ ಕರ್ಕೊಂಬಂದು ತಿಳಿಸಿದ್ನಲ್ಲ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ ಮೇಯ್ನ್ಲಿ ನನ್ನ ಚಿಕ್ಕ ವಯಸ್ಸಲ್ಲಿ ಅಂತಂದರೆ ನಾವು ಆಲ್ಮೋಸ್ಟ್ ಎಲ್ಲರ ಫೇವ್ರೆಟ್ ದೇವರು ಗಣಪತಿನೇ ಆಗಿರ್ತಾನೆ ಅಲ್ಲ.